ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ ವಿಡಿಯೋ ಬಿಟ್ಟೆ ನಾನು. ಏನಪ್ಪ ಎಮ್ ಸಿ ಸಿ ಮತ್ತು ಕೆ ಎ ಕೌನ್ಸಿಲಿಂಗ್ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಆದರೆ ಇವಾಗ ಅನಿಸ್ತಾ ಇದೆ ಕೆ ಎದವರು ಬೆಳಗ್ಗೆಕ್ಕಿಂತ ರಾತ್ರಿನೇ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ. ಯಾಕೆ ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ 9:08 PM ಕೆ ಎದವರಿಂದ ಈ ಮೆಸೇಜ್ ಬಂದಿದೆ. ಡಿಯರ್ ಕ್ಯಾಂಡಿಡೇಟ್, ಫಸ್ಟ್ ರೌಂಡ್ ಶೆಡ್ಯೂಲ್ is revised. Portal is enabled to the eligible candidates to enter the options for medical, dental and Ayush courses in the order of priority. Seat matrix and fee structure details for medical, dental and Ayush courses for the year 2024 hosted in the KA ವೆಬ್ಸೈಟ್ ಅಂತ ಬಿಟ್ಟಿದ್ದಾರೆ. ಆಮೇಲೆ ಈ ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಮಗೆ ಬರೋ ವೆಬ್ಸೈಟು ಇದು. ಅಂದರೆ ಇದು ನಮ್ಮ ಇಂಜಿನಿಯರಿಂಗ್ಗೆ ನಾವು ಏನೋ ಲಿಂಕನ್ನು ಓಪನ್ ಮಾಡ್ತಾ ಇದ್ವಿ, ಅದೇ ಲಿಂಕ್ ಓಪನ್ ಆಗಿದೆ. ಇಲ್ಲಿ ಮತ್ತೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರೋ ಡೀಟೇಲ್ಸನ್ನು CET ನಂಬರ್ ಮತ್ತು ಕ್ಯಾಪ್ಚಾ ಕೋಡನ್ನು ಪ್ರೆಸ್ ಮಾಡಿದಾಗ ಆಮೇಲೆ ಸೀಕ್ರೆಟ್ ಕೀ ಅವೆಲ್ಲ ಕೇಳುತ್ತೆ. ಅವೆಲ್ಲ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಬರುತ್ತೆ. ಈ ಪೇಜಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ನಾವು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಅದ್ರ ಮೇಲೆ ಎತ್ಕೊಂಡು ಹೋದಾಗ ಕರ್ಸರು ನಮಗೆ ಈ ಥರ ಬರುತ್ತೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 23 ಆ್ಯಂಡ್ ಕ್ಲೋಸಸ್ ಆನ್ 22 ಅಂತ. ಆದರೆ ನೀವು ಡೈರೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆ ಬಾಕ್ಸನ್ನು ಟಿಕ್ ಮಾಡಿಬಿಟ್ಟು ಐ ಅಗ್ರಿ ಅಂತ ಪ್ರೆಸ್ ಮಾಡಿ. ಆಮೇಲೆ ನಿಮಗೆ ಈ ಪೇಜ್ ಬರುತ್ತೆ. ನಾವು ವೆಯ್ಟ್ ಮಾಡ್ತಾ ಇದ್ದ ಮೆಡಿಕಲ್ ಕೌನ್ಸಿಲಿಂಗ್ ಚಾಯ್ಸ್ ಎಂಟ್ರಿ ಓಪನ್ ಆಗಿದೆ. ಇಲ್ಲಿ ನೀವು ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಕಲ್, ಡೆಂಟಲ್ ನೀವು ಯಾಕೆ ಬೇಕೋ ಅದಕ್ಕೆ ಹೋಗ್ಬಿಟ್ಟು ನೀವು ಚಾಯ್ಸನ್ನು ಫಿಲ್ ಮಾಡ್ಕೋಬೋದು. ಮೆಡಿಕಲ್ ಮೇಲೆ ಪ್ರೆಸ್ ಮಾಡಿದಾಗ ನಮಗೆ ಈ ಕೋರ್ಸ್ ಅಂದರೆ ಸೆಲೆಕ್ಟ್ ಮಾಡ್ಬೋದು. ನೀವು ಇಲ್ಲಿ MBBS ಬೇಕಾ ಆಲ್ ಬೇಕಾ ಅಂತ. ಆಮೇಲೆ ಕಾಲೇಜಸ್ ಹೋಗ್ಬೋದು. ಆಮೇಲೆ ನಮಗೆ ಇದು ಲಿಸ್ಟ್ ಆಫ್ ಕಾಲೇಜಸ್ ಬರುತ್ತೆ. ಇಲ್ಲಿ ನಿಮಗೆ ಯಾವ್ಯಾವ ಕಾಲೇಜ್ ಬೇಕೋ ಆ ಕಾಲೇಜಲ್ಲಿ ಇಲ್ಲಿ ಈ ಬಾಕ್ಸ್ ಇದೆಯಲ್ಲ, ಇದು ಫೀ ಸ್ಟ್ರಕ್ಚರ್ ನೋಡಿ. ಇವಾಗ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಆದರೆ 12,08,67 ಅಂತ ತೋರಿಸ್ತಾ ಇದೆ. ಅದು ಎಲ್ಲ ಫೀ ಸ್ಟ್ರಕ್ಚರ್. ಇವಾಗ ಸೆಂಟ್ ಜಾನ್ ಮೆಡಿಕಲ್ ಕಾಲೇಜ್ 8,11,285. ಇದ್ರ ಪಕ್ಕದಲ್ಲಿ ಈ ಬ್ಲ್ಯಾಂಕ್ ಬಾಕ್ಸಲ್ಲಿ ನೀವು 1, 2 ಅಂತ ಹಾಕ್ಕೊಂಡು ಹೋಗ್ಬೋದು, ಅಂದರೆ ನಿಮ್ಮ ಚಾಯ್ಸ್ ಪ್ರಕಾರ. ಸೊ ಈಗಾಗಲೇ ನೀವು ಚಾಯ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರ, ಆ ಚಾಯ್ಸ್ ಪ್ರಕಾರ ಫಿಲ್ ಮಾಡಿ. ಇವಾಗೇ ಓಪನ್ ಆಗಿದೆ. ಇವಾಗ ಮತ್ತೆ ಸ್ವಲ್ಪ ತಾದ್ಮೇಲೆ ಈ ಲಿಂಕ್ ನಿಮಗೆ ಓಪನ್ ಆಗದಲ್ಲೇ ಇರ್ಬೋದು. ಆದರೆ ನಾಳೆ ಬೆಳಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಇಲ್ಲ ಸರ್ ಓಪನ್ ಇದೆ ವೆಬ್ಸೈಟು, ನಾನು ಹಾಕ್ತೀನಿ ಅಂದರೆ ಹಾಕ್ಬೋದು ನೀವು. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಲಿಂಕಿಂದ ನೀವು ಹೋಗ್ಬಿಟ್ಟು ಓಪನ್ ಮಾಡ್ಕೋಬೋದು. ಅಷ್ಟೇ ಫ್ರೆಂಡ್ಸ್, ನೋಡ್ಕೊಳ್ಳಿ. ಥ್ಯಾಂಕ್ ಯು. ನಾಳೆ ಇನ್ನೇನು ಅಪ್ಡೇಟ್ಸ್ ಇದೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಅದಕ್ಕೆ ನನ್ನ ಚಾನಲ್ಗೆ ಫಾಲೋ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ, ಇಮಿಡಿಯೇಟ್ ಅಪ್ಡೇಟ್ಸ್. ಥ್ಯಾಂಕ್ ಯು.